ಎಲ್ಲರಿಗೂ ನಮಸ್ಕಾರ. ವಿ ಆರ್ತಿ ಕಿಚನ್ಗೆ ಸ್ವಾಗತ. ಇಂದು ನಾ ಚೀಸ್ ಮ್ಯಾಗಿ ಹೆಂಗೆ ಮಾಡ್ಬೇಕಂತ ಹೇಳ್ಕೊಡ್ತೀನಿ ನೋಡ್ರಿ. ಅದಕ್ಕೆ ಉಳ್ಳಾಗಡ್ಡಿ, ಟೊಮ್ಯಾಟೊ, ಅಮೂಲ್ ಚೀಸ್ ತೊಗೋರಿ. ಅದಾದ್ಮ್ಯಾಗ ಒಂದು ಸ್ವಲ್ಪ ಅದ್ರಕ್ ತೊಗೋರಿ, ಒಂದೆರಡು ಮ್ಯಾಗಿ, ಆಮೇಲೆ ಅದ್ರ ಜೊತೆ ಇರ್ತಾವಲ್ಲ ಮಸಾಲೆ ಪ್ಯಾಕೆಟ್ ತೊಗೋರಿ. ಈಗ ಚೀಸಿ ಮ್ಯಾಗಿ ಹೆಂಗೆ ಮಾಡಿಕೊಡ್ಬೇಕಂತ ಹೇಳ್ತೇನೆ ನೋಡ್ರಿ. ಮಕ್ಳಿಗೆ ಭಾಳ ಇಷ್ಟ ಆಗ್ತೈತಿ. ಅದಕ್ಕೆ ನೀವು ಮಾಡ್ರಿದ್ನ ಒಂದು ಕಡಾಯಿ ತೊಗೋರಿ. ಅದ್ರೊಳಗೆ ಒಂದು ಚಮಚ ಎಣ್ಣೆ ಹಾಕಿರಿ. ಅದಾದ್ಮೇಲೆ ನಾವು ಏನು ಕಟ್ ಮಾಡಿದ್ವಲ್ಲ ಉಳ್ಳಾಗಡ್ಡಿ ಹಾಕಿರಿ. ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು. ನನ್ನ ಮಗಳಿಗೆ ನನಗೂ ಭಾಳ ಇಷ್ಟ ಚೀಸ್ ಮ್ಯಾಗಿ ಅಂದ್ರೆ. ಆಮೇಲೆ ಒಂದೆರಡು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೋರಿ. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೀವು ಇದನ್ನು ಲೈಟಾಗಿ ಅಷ್ಟು. ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಅದು ಕೊಡ್ರಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮ್ಯಾಗ ಏನು ಮಾಡಿರಿ, ಟೊಮ್ಯಾಟೊ ಹಾಕೋಬೇಕು. ಅದಾದ್ಮ್ಯಾಗ ಟೊಮ್ಯಾಟೊನು ಒಂದು ತೊಗೊಂಡಿದ್ವಿ, ಒಂದು ಟೊಮ್ಯಾಟೊ ಕಟ್ ಮಾಡಿ ಹಾಕೋರಿ. ಏನು ಭಾಳ ಈಸಿ ಇದ್ರೆ ಅಂಥದ್ದೇನು ದೊಡ್ಡ ರೆಸಿಪಿ ಏನಿಲ್ಲ, ಬಟ್ ತೋರ್ಸತ್ತೀನಿ. ನಿಮ್ಮ ಮಕ್ಳಿಗೆ ನೀವು ಮಾಡಿಕೊಡ್ರಿ. ಈಗ ಏನೈತಿಲ್ಲ ಸ್ವಲ್ಪ ನಾ ಚಿಲ್ಲಿ ಪಿಲಿಕ್ಸ್ ಹಾಕೀನಿ. ಅದಾದ್ಮ್ಯಾಗ ಬಟರ್ ಐತ್ರಲ್ಲ, ಬಟರ್ ಸ್ವಲ್ಪ ಗ್ರೀಟ್ ಮಾಡ್ತೇನೆ ನೋಡ್ರಿ. ಅಂದರೆ ಏನೈತಿ ಒಂದು ಚಾಣಿಗೆ ತೊಗೊಂಡು ನೋಡ್ರಿ ಆ ಥರನ ಚೆನ್ನಾಗಿ ಬಟ್ರ್ ಅದ್ರಾಗ ಬಟರ್ ಹಾಕ್ತೇನೆ, ಚೀಸ್ ಹಾಕೊಳತ್ತೇನೆ ನೋಡ್ರಿ. ನೀವು ಇದೇ ಥರ ಹಾಕೋಬೇಕು. ಹಾಕೊಂಡಾದ್ಮ್ಯಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ. ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಏನು ಮಾಡಿರಿ, ಒಂದೆರಡು ಗ್ಲಾಸ್ ನೀರು ಹಾಕೋರಿ. ನಿಮ್ಮ ಸೂಪ್ ಗತ್ತೆ ಬೇಕಾಗಿತ್ತಂದ್ರೆ ಜಾಸ್ತಿ ಹಾಕೋರಿ. ಬೇಡ ನಮ್ಗೆ ಮೀಡಿಯಮ್ ಬೇಕಪ್ಪ ಅಂದ್ರೆ ನೀವು ಏನೈತಿ 1.5 ಗ್ಲಾಸ್ ಹಾಕೋರಿ. ಕರೆಕ್ಟ್ ಆಗ್ತದೆ, ಪರ್ಫೆಕ್ಟ್. ನಾವೇನು ಭಾಳ ಹಾಕ್ಕೊಂಡಿಲ್ಲ ನೋಡಿರಿ. 2 ಮ್ಯಾಗಿ ಅದು ಏನದಾವಲ್ಲ ಕುದಿ ಒಳಗೆ ನಾ ಹಾಕಿ ಚೆನ್ನಾಗಿ ನೋಡಿರಿ ಮ್ಯಾಗಿ ನಮ್ಗೆ ಕುದಿಲತ್ತೈತಿ. ಈಗ ನೀವು ನಿಮ್ಮ ಮಕ್ಕಳಿಗೆ ಮಾಡಿಕೊಡ್ರಿ, ಭಾಳ ಇಷ್ಟಪಡ್ತಾರೆ. ನೀವು ಒಂದ್ಸಲ ಮಾಡ್ಕೊಂಡು ತಿನ್ನಿರಿ. ಇದನ್ನ ರೆಸ್ಟೋರೆಂಟ್ ಒಳಗೆ, ಕೆಫೆ ಒಳಗೆ 50-60 ರೂಪಾಯಿ ತೊಗೋತಾರೆ. ಮನ್ಯಾಗ ಒಂದು 10-20 ರೂಪಾಯಿನ ಆಗಿರ್ತೈತಿ. ಈಗ ಏನೈತಿ ಸಣ್ಣ ಸ್ವಲ್ಪ ಚೀಸ್ ಅದಾವಲ್ಲ ಅದನ್ನ ಕಟ್ ಮಾಡಿ ಒಗ್ಯಾತೀನಿ ರೀ. ಈಗ ಏನೈತಾರಲ್ಲ ಇದ ಟೈಮ್ ಒಳಗೆ ನೀವು ಇನ್ನೊಂದು ಮ್ಯಾಗಿ, ಒಂದು ಮಸಾಲೆ ಏನೈತಿ ನಾವು ನೀರನ್ನೇ ಹಾಕ್ಕೊಂಡಿದ್ವಿ ಮಸಾಲೆ ಒಳಗೆ. ಈಗ ಆದ್ಮ್ಯಾಗ ಲಾಸ್ಟ್ ಹಾಕೋಬೇಕು. ಮತ್ತು ಚೀಸ್ ಏನೈತಲ್ಲ ಚೆನ್ನಾಗಿ ಗ್ರೀಟ್ ಮಾಡಿರಿ. ಭಾಳ ಅಂದ್ರೆ ಭಾಳ ಟೇಸ್ಟಿ. ಸೇಮ್ ಕೆಫೆ ಒಳಗೆ ಹೆಂಗೆ ಸಿಗ್ತೈತೆ ನೋಡ್ರಿ ಚೀಸ್ ಮ್ಯಾಗಿ ಮಸಾಲ, ಸೇಮ್ ಅದೇ ಥರ ಇರ್ತೈತೆ. ನೀವು ಮಾಡ್ಕೊಂಡು ತಿಂದ ನನಗೆ ಕಮೆಂಟ್ ಒಳಗೆ ಹೇಳ್ರಿ. ಇನ್ನು ಇದ್ರೊಳಗೆ ಏನು ಹಾಕಬೇಕು ಏನಿಲ್ಲ ನಿಮ್ಮ ಚಾಯ್ಸಿಂಗ್ ನನಗೆ ಸ್ವಲ್ಪ ಹೇಳ್ರಿ. ಈಗ ಬಿಸಿಯಾದ ಚೀಸ್ ಮ್ಯಾಗಿ ಮಸಾಲ ರೆಡಿ ಆಯ್ತು ನೋಡ್ರಿ. ನೀವೆಲ್ಲರೂ ಮಾಡ್ಕೊಂಡು ತಿಂದ ಚೆನ್ನಾಗಿ ಹ್ಯಾಪಿಯಾಗಿರ್ರಿ. ಸಂಡೇ ನಿಮ್ಮ ಹಸ್ಬೆಂಡ್ಗೂ ಮಾಡಿಕೊಡ್ರಿ, ನಿಮ್ಮ ಮಕ್ಕಳಿಗೆ ಮಾಡಿಕೊಡ್ರಿ. ಎಲ್ಲರಿಗೂ ಈ ರೆಸಿಪಿ ಭಾಳ ಇಷ್ಟ ಆಗ್ತೈತಿ. ಚಟ್ಪಟ್ ಅಂತ ಮಾಡಬೇಕು. ಇದೇ ಥರ ನಾ ಇನ್ನು ನಿಮ್ಗೆ ಗಾರ್ಲಿಕ್ ಬ್ರೆಡ್ ಮತ್ತು ಬ್ರೆಡ್ ಆಮ್ಲೆಟ್ ಮುಂದಿನ ವೀಡಿಯೋ ಒಳಗೂ ನಾ ತೋರ್ಸೋಕಿದ್ದೇನೆ ರೀ. ನನ್ನ ವೀಡಿಯೋಕ್ಕೆ ನೀವು ಲೈಕ್ ಮತ್ತು ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿರಿ ಪ್ಲೀಸ್, ದಯವಿಟ್ಟು ನೋಡಿರಿ. ಬಿಸಿಯಾಗಿ ಚೀಸ್ ಮ್ಯಾಗಿ ರೆಡಿ. ನಮಸ್ಕಾರ.